ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜುಲೈ ತಿಂಗಳ 15ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು ನಮ್ರತೆ. ಅಹಂಕಾರಿಗಳೊಂದಿಗೆ ಕೊಳ್ಳೆಯನ್ನು ಹಂಚಿಕೊಳ್ಳುವುದಕ್ಕಿಂತ ದೀನಭಾವದವರೊಂದಿಗೆ ಇರುವುದು ಉತ್ತಮ. ಜ್ಞಾನೋಕ್ತಿಗಳು 16:19. ಎಲ್ಲ ದೈವಿಕ ಸದ್ಗುಣಗಳಲ್ಲಿ ವಿನಮ್ರತೆಯು ಅತ್ಯಂತ ಸುಂದರವಾದದ್ದು. ದೇವರು ವಿನಮ್ರರಿಗೆ ಕೃಪೆಯನ್ನು ನೀಡುತ್ತಾನೆ ಮತ್ತು ಅವರನ್ನು ದಯೆಯಿಂದ ನೋಡುತ್ತಾನೆ. ನಿಮ್ಮಲ್ಲಿ ಹಲವರಿಗೆ ವಿಶ್ವಪ್ರಸಿದ್ಧ ದೇವರ ಸೇವಕ ಚಾರ್ಲ್ಸ್ ಸ್ಪರ್ಜನ್ ಬಗ್ಗೆ ತಿಳಿದಿರಬಹುದು. ಅವರ ಉಪದೇಶದ ಶಕ್ತಿಯ ಮೂಲಕ ಸಾವಿರಾರು ಜನರು ಕರ್ತನ ಕಡೆಗೆ ಆಕರ್ಷಿತರಾದರು. ಅವರ ಪ್ರಾರ್ಥನಾ ಜೀವನವು ಅನೇಕರನ್ನು ಭಾವೋದ್ರಿಕ್ತ ಪ್ರಾರ್ಥನಾ ಯೋಧರಾಗಲು ಪ್ರೇರೇಪಿಸಿತು. ಆದರೆ ಅವರ ಅತ್ಯಂತ ಗಮನಾರ್ಹವಾದ ಸದ್ಗುಣಗಳಲ್ಲಿ ಒಂದು ಅವರ ಆಳವಾದ ನಮ್ರತೆಯಾಗಿತ್ತು. ಒಮ್ಮೆ ಸ್ಪರ್ಜನ್ ಚರ್ಚ್ನಲ್ಲಿ ಆರಾಧನಾ ಸೇವೆಯ ಸಮಯದಲ್ಲಿ ಧರ್ಮೋಪದೇಶದ ಸಮಯ ಬಂದಿತು. ಆದರೆ ಸ್ಪರ್ಜನ್ ಎಲ್ಲಿಯೂ ಸಿಗಲಿಲ್ಲ. ಹಿರಿಯರು ಅವರನ್ನು ಹುಡುಕಲು ಪ್ರಾರಂಭಿಸಿದರು. ಕೊನೆಗೆ ಅವರು ಒಬ್ಬಂಟಿಗನಾಗಿ ಒಂದು ಮೂಲೆಯಲ್ಲಿ ಮೊಣಕಾಲುಗಳ ಮೇಲೆ ಅಳುತ್ತಿರುವುದನ್ನು ಕಂಡುಕೊಂಡರು. ಅವರ ಕಣ್ಣುಗಳು ಕಣ್ಣೀರಿನಿಂದ ಕೆಂಪಾಗಿದ್ದವು. ನಿಧಾನವಾಗಿ ಹಿರಿಯರಲ್ಲಿ ಒಬ್ಬರು ಅವರನ್ನು ತಟ್ಟಿ, ಇದು ಧರ್ಮೋಪದೇಶ ಮಾಡುವ ಸಮಯ, ನೀವು ಬರುತ್ತೀರಾ ಎಂದು ಕೇಳಿದರು. ಆದರೆ ಸ್ಪರ್ಜನ್ ಉತ್ತರಿಸಿದರು, ಇಲ್ಲ, ನಾನು ಬರುವುದಿಲ್ಲ. ನನ್ನ ಎಲ್ಲ ಉಪದೇಶದ ಹೊರತಾಗಿಯೂ ಸಾಕಷ್ಟು ಆತ್ಮಗಳು ಉಳಿಸಲ್ಪಟ್ಟಿಲ್ಲ. ಆದ್ದರಿಂದ ಇಂದು ಕರ್ತನು ನನ್ನ ಪ್ರಾರ್ಥನೆಗೆ ಉತ್ತರಿಸುವವರೆಗೆ ನಾನು ಇಲ್ಲಿಯೇ ಇರುತ್ತೇನೆ. ನನ್ನನ್ನು ತಗ್ಗಿಸಿಕೊಂಡು ಆತನ ಮುಂದೆ ಅಳುತ್ತೇನೆ. ಬದಲಾಗಿ ನೀವು ಹೋಗಿ ಬೋಧಿಸಿ ಎಂದು ಹೇಳಿದರು. ಬೇರೆ ದಾರಿಯಿಲ್ಲದೆ ಹಿರಿಯರು ಪ್ರವಚನ ಪೀಠದ ಮೇಲೆ ಹೋಗಿ ತನ್ನಿಂದ ಸಾಧ್ಯವಾದಷ್ಟು ಉತ್ತಮವಾಗಿ ವಾಕ್ಯದಿಂದ ಬೋಧಿಸಲು ಪ್ರಾರಂಭಿಸಿದರು. ಆ ದಿನ ಸಂಪೂರ್ಣವಾಗಿ ಅನಿರೀಕ್ಷಿತವಾದದ್ದು ಸಂಭವಿಸಿತು. 600ಕ್ಕೂ ಹೆಚ್ಚು ಜನರು ಕಣ್ಣೀರಿನಿಂದ ಪಶ್ಚಾತ್ತಾಪಪಟ್ಟು ಕರ್ತನ ಕಡೆಗೆ ತಿರುಗಿಕೊಂಡರು. ನೀವು ಕರ್ತನ ಮುಂದೆ ಎಷ್ಟು ತಗ್ಗಿಸಿಕೊಳ್ಳುತ್ತೀರೋ ಅಷ್ಟು ಹೆಚ್ಚಾಗಿ ಆತನು ನಿಮ್ಮನ್ನು ಮೇಲಕ್ಕೆತ್ತುವನು. ಸತ್ಯವೇದವು ಹೇಳುವಂತೆ ತಮ್ಮನ್ನು ಹೆಚ್ಚಿಸಿಕೊಳ್ಳುವವರೆಲ್ಲರೂ ತಗ್ಗಿಸಲ್ಪಡುವರು ಮತ್ತು ತಮ್ಮನ್ನು ತಗ್ಗಿಸಿಕೊಳ್ಳುವವರು ಹೆಚ್ಚಿಸಲ್ಪಡುವರು. ಲೂಕ 14:11. ಅದು ಹೀಗೆಯೂ ಹೇಳುತ್ತದೆ, ವಿವೇಕಿಗಳು ಅಪಾಯವನ್ನು ನೋಡಿ ಆಶ್ರಯ ಪಡೆಯುವರು, ಆದರೆ ಮೂರ್ಖರು ಮುಂದುವರಿಯುತ್ತಾರೆ ಮತ್ತು ಶಿಕ್ಷೆಯನ್ನು ಅನುಭವಿಸುತ್ತಾರೆ. ದೀನತೆಯು ಕರ್ತನ ಭಯ, ಅದರ ಪ್ರತಿಫಲವು ಸಂಪತ್ತು, ಗೌರವ ಮತ್ತು ಜೀವ. ಜ್ಞಾನೋಕ್ತಿಗಳು 22:3-4. ನೀವು ಪರಿವರ್ತನೆಗೊಂಡು ಚಿಕ್ಕ ಮಕ್ಕಳಂತೆ ಆಗದಿದ್ದರೆ ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದೇ ಇಲ್ಲವೆಂದು ನಿಮಗೆ ನಿಜ ನಿಜವಾಗಿಯೂ ಹೇಳುತ್ತೇನೆ. ಆದುದರಿಂದ ಈ ಶಿಶುವಿನ ಕೆಳಮಟ್ಟದ ಸ್ಥಾನವನ್ನು ತೆಗೆದುಕೊಳ್ಳುವವನೇ ಪರಲೋಕ ರಾಜ್ಯದಲ್ಲಿ ಶ್ರೇಷ್ಠನು. ಮತ್ತಾಯ 18:3-4 ಎಂಬ ಕರ್ತನಾದ ಯೇಸುವಿನ ಮಾತುಗಳನ್ನು ನೀವು ಎಂದಿಗೂ ಮರೆಯಬಾರದು. ದೇವರ ಪ್ರಿಯ ಮಕ್ಕಳೇ, ನೀವು ಅರಿವಿಲ್ಲದೆಯೇ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಂಡಾಗ ನೀವು ಆತನನ್ನು ಮಹಿಮೆಪಡಿಸುತ್ತಿದ್ದೀರಿ ಮತ್ತು ಗೌರವಿಸುತ್ತಿದ್ದೀರಿ. ನೀವು ಆತನ ದೈವಿಕ ರಾಜತ್ವಕ್ಕೆ ವಿಧೇಯರಾಗುತ್ತಿದ್ದೀರಿ ಮತ್ತು ಆತನು ನಿಮ್ಮನ್ನು ಗೌರವಿಸುತ್ತಾನೆ ಮತ್ತು ಆಶೀರ್ವದಿಸುತ್ತಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ನ್ಯಾಯವನ್ನು ಆಚರಿಸುವುದು, ಕರುಣೆಯನ್ನು ಪ್ರೀತಿಸುವುದು, ನಿನ್ನ ದೇವರೊಂದಿಗೆ ನಮ್ರತೆಯಿಂದ ಪಡೆಯುವುದು, ಕರ್ತನು ನಿನ್ನಿಂದ ಏನನ್ನು ಅಪೇಕ್ಷಿಸುತ್ತಾನೆ. ಮೀಕ 6:8.
ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.